15 2ನೇ ಅಧ್ಯಾಯ 1ನೇ ತಿಮೋತಿ, ಶ್ರೀ ತಿಮೋತಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13, 14, 15. ಓದ್ರಿ. ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ, ಆಮೇಲೆ ಅವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೇರುವುದರಲ್ಲಿ ರಕ್ಷಣೆ ಹೊಂದುವರು. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೂಚಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಸರಿ ಬಿಡ್ರಿ, ನಾವು ನಮ್ಮ ಮಂದಿರಕ್ಕೆ ಬರೋರ್ಗಂತ ಪ್ರಾರ್ಥನೆ ಮಾಡಿ, ಉಳಿಕೆದವ್ರಿಗೆ ನಾವು ಯಾಕೆ ಮಾಡ್ಬೇಕು ಪ್ರಾರ್ಥನೆ? ಅವ್ರು ನಮ್ಮನ್ನು ಸೇರಲ್ಲ, ನಮ್ಮನ್ನ ಕಂಡ್ರೆ ಅಸಹ್ಯ ಪಡ್ತಾರ ಅಂತ ತಿಳ್ಕೊಂಡು ಒಂದು ವೇಳೆ ನೀವು ಆಲೋಚನೆ ಮಾಡ್ತೀರೇನೋ. ಎಲ್ಲರನ್ನು ಉಂಟು ಮಾಡಿದವರು ಯಾರು? ನೀವು ನಂಬಿದ ದೇವರು. ನೋಡ್ರಿ, ಅದೇ 1ನೇ ತಿಮೋತಿ 2ನೇ ಅಧ್ಯಾಯ ದೇವರ ಚಿತ್ತ ಏನಾಗಿದೆ, 3-4 ವಚನಗಳು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ. ಎಲ್ಲಾ ಮನುಷ್ಯರು ರಕ್ಷಣೆಯನ್ನ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಯಾಕಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಮನುಷ್ಯರಾಗಿರುವ ಕ್ರಿಸ್ತ ಯೇಸುವೇ. ಆತನು ಯಾರೋ ಮನುಷ್ಯನಾಗಿ ಬಂದಿರುವ ಕ್ರಿಸ್ತ ಯೇಸುವೇ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯ. ಸರಿ, ಹಾಗಾದ್ರೆ ಈ ದೇಹ ದೇವರಿಗೆ ಗರ್ಭಗುಡಿಯಾಗಿದೆ. ಸರಿ, ಹಾಗಾದ್ರೆ ಈ ಗರ್ಭಗುಡಿಯನ್ನು ನಾವೇನು ನೋಡ್ಬೇಕು? ಈಗ ಬಿದ್ದೋಗಿದೆಯಾ ನಿನಗೆ? ದೇವರಿಗೆ ಕಟ್ಟು ಮಂದಿರ. ಏನು ಮಂದಿರ? ಎದರಲ್ಲಿದ್ದ ಕಟ್ಟಬೇಕೇನೇನೋ? ಪ್ರಿಯವಾದವರೇ, ನೋಡ್ರಿ ಈ ಸಮಯದಲ್ಲಿ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಹಲ್ಲೆಲೂಯ. ಗಲಾತ್ಯದವರಿಗೆ ಬರೆದ ಪತ್ರಿಕೆ, ಒಂದು ವೇಳೆ 5ನೇ ಅಧ್ಯಾಯ 22ನೇ ವಚನ, ಇವುಗಳಿಂದ ನೀವು ಕಟ್ಟಬೇಕು. ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ, ಪ್ರೀತಿ ಎಂಬ ಸಲಕರಣೆಯಿಂದ ನೀನು ಕಟ್ಟಬೇಕು. ಹಲ್ಲೆಲೂಯ. ಪ್ರೀತಿಗೆ ವಿರೋಧ ಕೋಪ, ಪ್ರೀತಿಗೆ ವಿರೋಧ ದ್ವೇಷ, ಪ್ರೀತಿಗೆ ವಿರೋಧ ಕ್ರೋಧ. ನೋಡ್ರಿ, ದೇವರಿಂದ ಬರೋ ದೇವ್ರು ನಿನ್ನೊಂದಿಗೆ ನನ್ನ ರಕ್ಷಣೆ ದೀಕ್ಷೆ ನನ್ನ ವಿಗ್ರಹದ ನೀನು ಮಾಡಿಲ್ಲ ಖರೆ, ಆದ್ರೆ ಪ್ರೀತಿ ಐತ್ಯಾ? ದೇವರ ಪ್ರೀತಿ ಸ್ವರೂಪಿ. ದೇವ್ರು ನೀನು ನಂಬಿದ ಮೇಲೆ ನಿನ್ನೊಳಗೆ ಪ್ರೀತಿ ಇರ್ಬೇಕಲ್ಲ. ಪ್ರೀತಿನ ಬೆಳೆಸೀಯ, ಪ್ರೀತಿಯಿಂದ ನೀನು ವರ್ತನೆ ಮಾಡ್ತಾ ಇದೀಯಾ? ಪ್ರಿಯವಾದವರೇ, ಎಲ್ಲ ಗಟ್ಟಿಯಾಗಿ ಚಪ್ಪಳೆ ದೇವ್ರ ಮಾತಾಡ್ತಾನೆ. ಪ್ರೀತಿ ಎಂಬ ಸಲಕರಣೆ ಉಪಯೋಗ ಮಾಡಬೇಕು. ಯಾವುದು? ದೇವರಿಗೆ ಮಂದಿರ ಕಟ್ಟಲಿಕ್ಕೆ. ಹಲ್ಲೆಲೂಯ. ದೇವ್ರು ನಿನ್ನೊಳಗೆ ಇದ್ರೆ ನೀನು ಹಂಗೆ ಏನು ಮಾಡ್ತಿಲ್ಲ, ಪರಲೋಕಕ್ಕೆ ಹೋಗಕ್ಕೆ ಆಸ್ಕರ ಐತಿ. ಇಲ್ಲನ್ನಪ್ಪಂದ್ರೆ ನೀನು ಹೊರಗದಿ, ದೇವ್ರು ನಂಬಿದಿ, ಆದ್ರೆ ನೀನೇನು ಮಾಡಿದಿ? ಆ ಗುಡಿಯನ್ನ ನಿನ್ನ ಕೈಯಾರೆ ಕಿತ್ತು ಹೋಗದಿ. ಪ್ರೀತಿ ಎಂಬ ಕಲ್ಲನ್ನು ತೆಗೆದು ಹೋಗದಿ, ಇಟ್ಟಂಗಳನ್ನು ತೆಗೆದು ಹೋಗದಿ, ಅಲೋಬ್ಲಾಕ್ ಅಂತ ಬರ್ತಾವು ಸಿಮೆಂಟ್ ಎಲ್ಲ ತೆಗೆದು ಹೋಗದಿ. ಅದೇನು ಬೇರೆಯವರಲ್ಲ, ನೀನೇ ತೆಗೆದು ಹೋಗದಿ. ಈಗ ಸೈತಾನನ ಗುಡಿ ಆಗೈತು. ಸೈತಾನನ ಗುಡಿ ಯಾವ ಸಲಕರಣೆಗಳಿವೆ ನೋಡ್ರಿ, ಅದ್ರ ಮೇಲೆ ನೋಡೋಣ ನಾವು ಈ ಸಮಯದಲ್ಲಿ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ,
ಹಗೆತನ ಹಗೆತನ, ಜಗಳ ಜಗಳ, ಹೊಟ್ಟೆ ಕಿಚ್ಚು ಹೊಟ್ಟೆಕಿಚ್ಚು, ಸಿಟ್ಟು ಸಿಟ್ಟು, ಪಕ್ಷಭೇದ ಪಕ್ಷಭೇದ, ಭಿನ್ನಮತ ಭಿನ್ನಮತ, ಮತ್ಸರ ಮತ್ಸರ, ಕುಡಿಕತನ ಕುಡಿಕತನ, ದುಂದೌತಣ ದುಂದೌತಣ, ಇಂಥವುಗಳೇ ಇವೆಲ್ಲ ಸಲಕರಣೆಗಳು ಇದಾವ ನಿನ್ನಲ್ಲಿ. ದೇವ್ರು ನಿನ್ ಕೂಡ ನೇರವಾಗಿ ಮಾತಾಡ್ತೀನಿ, ಇವೆಲ್ಲ ತೆಗೆದು ಸಾಕು. ಇವು ಇದ್ನಪ್ಪ ನಿನಗೆ ಸ್ವರ್ಗ ಇಲ್ಲ. ಸತ್ಗಳ ಸ್ವರ್ಗವಾಸಿ ಆದರೂ ಅಂತ ತಿಳ್ಕೊಂಡು ಒಂದು ವೇಳೆ ಪೇಪರ್ನಾಗ ಹಾಕ್ಸ್ಬೋದು, ಟಿ ವಿಯಾಗ ಬರ್ಬೋದು, ಆದರೆ ಆ ಸ್ವರ್ಗದಾಗ ನಿನಗೆ ಜಾಗಿಲ್ಲ. ಯಾಕಂದರೆ ಇವೆಲ್ಲ ನರಕಕ್ಕೆ ಒಯ್ಯುವಂಥ ಸಲಕರಣೆಗಳು. ಅದು ಮನೆ ಕಟ್ಟಿಗೆ ಮುಟ್ಟಿ ಇವ್ರಿಂದ. ಆದರೆ ಇವು ನೋಡ್ರೆ ಮೊದಲನೇದೇನಿರಬೇಕು? ದೇವ್ರ ಮನೆ ಕಟ್ಟಲು ಪ್ರೀತಿ, ಸಂತೋಷ. ಸಂತೋಷ ಇದೆಯೇ ನಿನಗೆ? ದೇವ್ರು ನಿನ್ನೊಳಗೆ ಬಂದ ಇನ್ನೊಬ್ರಿಗೆ ಹೇಳಿ ದೇವ್ರು ನಮ್ಮಪ್ಪ ಸಂತೋಷ ಎಲ್ಲಿಂದ ಬರುತ್ತೆ? ನಿನಗೇ ಇಲ್ಲ ಸಂತೋಷ, ಇನ್ನೊಬ್ರಿಗೆ ಬರುತ್ತಾ ಸಂತೋಷ? ಯಾವ್ದು ಹಾಳು ಮಾಡಿದ್ದೆ? ನಿನ್ನಲ್ಲಿ ಬಂದು ಕುಂತ್ಕೊಂಡತ್ತಲ್ಲ ಹಾಳು ಮಾಡಿ, ಅದು ನೀನು ಬಿಡಪ್ಪ, ನೀನು ಓಡಿಸ್ಬೇಕು. ಅದು ಅರ್ಥದ್ದು ಏನು ಗೊತ್ತೇ? ನಾನು ಸೋಲೋದಲ್ಲ. ಆದರೆ ಅದು ಅನ್ನಕೈತಿ, ನೀನು ಅನ್ಕಂಡಿ ನಾನು ಸೋಲೋದಲ್ಲ ಅಂತ ತಿಳ್ಕೊಂಡೆ. ನೀನು ಅನ್ಕಂಡಿ ನೀನು ಸೋತೋಗ್ಬಿಟ್ಟಿ. ಅದಕ್ಕೆ ನಿನ್ನ ಆಳ್ತಾ ಇದೆ, ಅದನ್ನು ತಿಳ್ಕೋಬೇಕು. ಹಲ್ಲೆಲೂಯಾ. ಯೇಸಪ್ಪನಲ್ಲಿ ಪ್ರೀತಿ. ಯೇಸಪ್ಪ ಗುಡಿ ಕಟ್ಟಬೇಕಾದ್ರೆ ಮೊದಲನೇದಾಗಿ ಪ್ರೀತಿ, ಎರಡನೇದಾಗಿ ಸಂತೋಷ, ಸಮಾಧಾನ ಇದೆಯಾ? ಸಮಾಧಾನ ಕರ್ತ ನಿನ್ನೊಳಗಿದ್ರೆ ನಿನಗೆ ಸಮಾಧಾನ. ಏನು ರೋಗ ಬರಲಿ ಸಮಾಧಾನ, ಏನೋ ನೋವು ಬರಲಿ ಸಮಾಧಾನ, ಏನೇ ಬರಲಿ ಸಮಾಧಾನ, ಕಣ್ಣೀರಿರಲಿ ಸಮಾಧಾನ. ಒಳಗಡೆ ಎಲ್ಲಿಗಡ್ಡೆ ತೋರಿಸ ಸಮಾಧಾನ ಇಲ್ಲದಾಗ ಏನಾಗುತ್ತೆ ಗೊತ್ತಾ? ಹಾರ್ಟಿಗೆ ತೊಂದರೆ ಆಗುತ್ತೆ, ಹೃದಯಕ್ಕೆ ತೊಂದರೆ ಆಗುತ್ತೆ. ಕೋಪ ಕ್ರೋಧ ಐತಲ್ರಿ, ನಮ್ಮ ದೇಹವನ್ನು ಚಿತ್ರ ಮಾಡುತ್ತ. ಅದನ್ನು ತುಳಿದು ಹಾಕ್ಬೇಕು. ಯಾಕೆ ಗೊತ್ತಾ? ದೇವರಿಗೆ ಜಾಗ ಇಲ್ಲದ ಕ್ರಿಯೆಗಳು. ಪ್ರೇಸಲ್ಲ, ಇದು ನಾನು ಕಲ್ಕೊಂಡಿದ್ದೀನಿ, ನೀವು ಕಲ್ಕೊಳ್ರಿ. ಪ್ರೇಸಲ್ಲ. ಸಮಾಧಾನನೇ ಪರಿಪೂರ್ಣವಾಗಿರೋದು. ಯಾವಾಗಾದ್ರೂ ಏನಾದರೂ ಬಂದರೂ ಸಮಯ ಅವಾಗಿನ ಪೂರ್ತಿ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾನೆ. ಹೆಂಗೆ ಪ್ರಾರ್ಥನೆ ಮಾಡ್ತಾನೆ ಗೊತ್ತಾ? ದೇವರೇ, ಇಂಥ ಸಮಯದಲ್ಲಿ ಆದರೂ ಕೂಡ ನಿನ್ನ ಜೊತೆಗಿದ್ದೆಲ್ಲ ಅದಕ್ಕೆ ಹಾಕಿ ಸ್ತೋತ್ರ. ಪ್ರೇಸಲ್ಲ. ಯಾಕೆ? ನನಗೆ ಪ್ರತಿಯೊಂದು ದೇವರು ಕಲಿಸ್ಕೊಟ್ಟಿದ್ದಾನೆ, ನಿಮಗೂ ಕೂಡ ಕಲಿಸ್ಕೊಟ್ಟು. ಏನಾದ್ರು ಕಷ್ಟ ಬಂತ, ನೋವು ಬಂತ, ದುಃಖ ಬಂತ, ಅದರಲ್ಲಿ ಸಾಯಿಯಿಂದ ನೀನು ಹ್ಯಾಂಡ್ಲ್ ಮಾಡಿದ್ರೆ ನಿನಗೆ ಜಯ. ಪ್ರೇಸಲ್ಲ. ಹಲ್ಲೆಲೂಯಾ. ಸಹನೆ ಮೀರಿ ಸಹನೆ ಕಳ್ಕೊಂಡ್ರೆ ಅಪಜಯ. ಸಹನೆ ಕಳ್ಕೊಂಡ್ರೆ ಅಪಜಯ. ಒಂದ್ಸಲ ಸೇವೆ ಮಾಡಕ್ ಹೋಗಿದ್ದವ್ರು 40 ಮಂದಿ ಬಂದ್ಬಿಟ್ರು. ಹೇಳಿ ನಡಿಬಾರ್ದು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಸುಟ್ಟಿ ಕರ್ತನ ದೇವ್ರು. ಅದು ಒಂದು ರಾತ್ರಿಗೆ ಅಕಸ್ಮಾತ್ ಅಪ್ಪ ಸ್ವಲ್ಪ ನೋಡಿಕಂತಂದ್ರೆ ಅವ್ರ ಉಸಿರು ನಿಂತೋಗ್ಬಿಡುತ್ತೆ. ಹೌದ್ರಿ ಪ್ರಿಯರ್, ಯಾಕಂದ್ರೆ ಸುಟ್ಟಿ ಮಾಡಿದ್ದೀವಿ ಅವ್ರು ಎಲ್ಲರೂ ಉಂಟು ಮಾಡಿನಂತ. ನಾವು ಏನು ಮಾಡಿದ್ವಿ? ಅದು ಅಷ್ಟಕ್ಕೆ ಬಿಡಲಿಲ್ಲ. ನಾವು ಏನು ಮಾಡಿದ್ವಿ? ಪ್ರಾರ್ಥನೆ ಮಾಡಿದ್ವಿ. ಅವ್ರೇನು ಜಗ್ಗಿ ಕೂಗಿ ಆಡಿದ್ರು, ಜಗ್ಗಿ ಇದು ಮಾಡಿದ್ರು. ಆದ್ರೆ ಅವ್ರಿಗೆ ಗೊತ್ತಿಲ್ಲ ಏನು ಸೃಷ್ಟಿ ಮಾಡಿದ ದೇವ್ರಿತ ಅಂತ. ಗಡ್ಡೆ ಬಿಟ್ಟು ನಾವು ಎಷ್ಟು ಒಂದು ಎಕರೆಷ್ಟಿತ್ತು, ಎಕರೆ ಹೊಲ್ದಾಗ ಹಿಂಗೆ ಕೆಳಗಿಡಕ್ಕಾಗಲಿಲ್ಲ ಅವರಿಂದ. ಯಾಕೆ? ನಮ್ಮನ್ನು ಯಾರು ಕರ್ಕೊಂಡೋಗಿದ್ದಾರೆ? ಜೀವುಳ್ಳ ದೇವರು ಕರ್ಕೊಂಡೋಗಿರೋ. ಪ್ರೇಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಉತ್ಸ ಅಯ್ಯ, ಅದ್ರ ಅರ್ಥ ಏನು? ಉಚ್ಚಾಗಿ ಹೊಂಟಿವಿ ನಾವು. ಉಚ್ಚಾಗಿ ಹೊಂಟಿವಿ. ಎಲ್ಲಿ ಹೊಂಟವು? ಉಚ್ಚಾಗಿ ಹೊಂಟಿವ್ರಿ. ಹೌದಾ? ಉಚ್ಚ ಅಯ್ಯ. ಉಚ್ಚ ಅಂದ್ರೆ ಅರ್ಥ ಏನು? ಹುಚ್ಚ ಅಂತ ಯಾರಿಗೆ ಅಂತಾರೆ? ನಾಗರಾಜ್, ನಿನಗೆ ಹುಚ್ಚ ಅಂದ್ರೆ ಸಿಟ್ಟು ಬರ್ತಿಲ್ಲ? ಏಯ್, ನಾನು ಯಾಕೆ ಹುಚ್ಚ ಅಂತಾನೆ? ಎಂತೆಂಥ ಆಕಾರಗಳು ಮಾಡ್ತ ಮನೆಗಳು. ನಾನನ್ನು ಹುಚ್ಚ, ನೀನದಿ ನೋಡು ಹುಚ್ಚ. ಹೌದಲ್ಲ? ಹುಚ್ಚ ಅಂದ್ರೆ ಅರ್ಥ ಏನ? ಬರಬರಿಲ್ಲ ಅಂತ ಅರ್ಥ. ಬದಲಾಗ್ಬಿಟ್ಟದೆ. ಅದು ಯಾವುದು ಇದು ಯಾವುದು? ಏಕ್ಲಾಕ್ ಪೈಗಂಬರ್ ಅಂತೇಳಿ ಮಾತಾಡ್ತಾರೆ ನೋಡ್ರಿ. ಹಂಗಲ್ಲ. ಹಲ್ಲೆಲೂಯ. ಆತನೇ, ನಾವೇ. ಆತ ಎಲ್ಲರಂಗೆ ಆತ ಅಂತ ತಿಳ್ಕೊಳ್ಳೋದು ತಪ್ಪು. ಆತನಲ್ಲಿ ವ್ಯತ್ಯಾಸ ಇದೆ. ಎಲ್ಲರೂ ಸತ್ ಸಮಾಧಿ ಆಗ್ಯಾರ, ಆತ ಸಮಾಧಿ ಒಳಗನ್ನು ಎದ್ದು ಬಂದಾರ. ಎಲ್ಲರ ಜನ್ಮ ಪಾಪ ಕರ್ಮ ಪಾಪದಿಂದ ಹುಟ್ಟಿದ್ದಾರೆ. ಆತನು ಪಾಪವಿಲ್ಲದೆ ಪವಿತ್ರನಾಗಿ ಜನ್ಮಿಸಿದನು. ಪ್ರೇಸಲ್ಲ. ಎಲ್ಲರೂ ಹುಟ್ಟಿದಾಗ ದೇವದೂತರು ಇಳಿದು ಬರಲಿಲ್ಲ. ಆದರೆ ಆತನು ಬರುವಾಗ ನರ ರೂಪದಲ್ಲಿ ಬರ್ತಾರೆ ತಿಳ್ಕೊಂಡು ಸಂತೋಷ ಪಟ್ಟು, ಇಷ್ಟು ದೊಡ್ಡ ದೇವರು ಇಷ್ಟು ಚಿಕ್ಕ ಮಗುವಾಗಿ ಬರ್ತಾನೆ ತಿಳ್ಕೊಂಡು
ಅವ್ರು ಏನು ಮಾಡಿದ್ರು ಗೊತ್ತಾ, ಹೊಸ ನರ ಮನುಷ್ಯನಾಗ ಆಗ್ತಾನಂತ ನಮ್ಮಪ್ಪ ಏಸಪ್ಪ ಅಂತ ತಿಳ್ಕೊಂಡು ಅವ್ರು ಆರಾಧನೆ ಮಾಡಿದ್ರು. ಬೇಸಲ್ಲ, ಹಲ್ಲೇಲೂಯಾ. ದೇವದೂತರ ಆರಾಧನೆ ಮಾಡಿದ್ರು. ಅಲ್ಲಿಲಯ್ಯ. ನಮ್ಮಲ್ಲಿ ಬರೀ ಹೊಟ್ಟೆ ಕಿಚ್ಚು ಏನ್ರ, ಕಿಚ್ಚೆಲ್ಲ ಇದ್ರೆ ಹೊಟ್ಟೆಗೆ ಮೊದಲು ಯಾರು ಸುಡ್ತದೆ? ಬೆಂಕಿ ನಾನು ಇಲ್ಲಿ ಇಟ್ಕೊಂಡೆ, ನಿನಗಿಡ್ಬೇಕಂತ ಮಾಡೀನಿ, ಇಲ್ಲಿ ಇಟ್ಕೊಂಡೀನಿ. ಮೊದಲು ಯಾರು ಸುಡುತ್ತೆ? ಮೊದಲು ನಾನು ಸುಡುತ್ತೆ. ಆಮೇಲೆ ನನ್ನ ಕಣ್ಣಿದ್ದ ಅವ್ರಿಗೆ ನಿಮಗೆ ಹಚ್ಚಿರ್ತದೆ. ನಿಮಗೆ ಹಚ್ಕೊಳ್ಳೋದಾಗ ನಾನು ಏನಾಗಿರುತ್ತೆ, ಹೊಟ್ಟೆ ಸುಟ್ಟೋಗಿರುತ್ತೆ, ಸಮಾಧಾನ ಇಲ್ದಂಗೆ ಆಗಿರುತ್ತೆ. ಅಲ್ಲಿಲಯ್ಯ. ಅದಕ್ಕೋಸ್ಕರ ಹೊಟ್ಟೆ ಕಿಚ್ಚು ಇದ್ರೆ ಅವರಿಗೆ ಅದ್ಭುತಗಳೇ ನಡೆಯಲ್ಲ. ಅದನ್ನ ತೆಗೆದು ಬಿಸಾಕ್ರಿ. ಬೇಸಲ್ಲ. ಅಯ್ಯ, ನೀವು ಏಸಬ್ ಓದ್ರಿ, ಆದರೆ ಏನು ಮಾಡಿಲ್ಲ, ಗುಡಿ ಕಟ್ಟಿಲ್ಲ, ಓಸಿ ಒಲೆಯು, ಕೋಪ ಐತೆ, ಹೊಟ್ಟೆ ಕಿಚ್ಚ ಐತೆ, ಇವೆಲ್ಲ ಏನಾಗ್ಯಾವ? ಅಪವಾದ ಸೈತಾನನ ಗುಡಿ ಆಗಿಬಿಟ್ಟತೆ. ಹೊಟ್ಟೆ ಕಿಚ್ಚ ಎಂಬ ಕಲ್ಲು ಐತಿ. ಅರ್ಥ ಆತ್ರಿ? ಹಲ್ಲೇಲೂಯ. ಅದಕ್ಕೋಸ್ಕರವಾಗಿ ನಾವೇನು ಮಾಡಬೇಕು? ಪ್ರೀತಿ ಎಂಬ ಕಲ್ಲನ್ನು ಬಳಸ್ಬೇಕು. ಬೇಸಲ್ಲ. ಹಲ್ಲೇಲೂಯಾ. ಆಮೇಲೆ ಇನ್ನೊಂದೇನ್ರಿ? ಸಂತೋಷ. ಹಲ್ಲೇಲೂಯ. ಸಂತೋಷ ಎಂಬ ನೀರನ್ನು ಹಾಕಬೇಕು. ಹಲ್ಲೇಲೂಯ. ಹಾ, ಸಮಾಧಾನ. ಸಮಾಧಾನ. ಬೇಸಲ್ಲ. ಸಮಾಧಾನ ಎಂಬ ಸಿಮೆಂಟ್ ಅನ್ನು ಹಾಕಬೇಕು. ಹಲ್ಲೇಲೂಯ. ಸಮಾಧಾನ, ಎಲ್ಲರೂ ಸಮಾಧಾನ ಮಾಡಿ ಶಾಂತಿ ಮಾಡಿಬಿಡುತ್ತೆ. ಸಮಾಧಾನ ಸಾಮಾನ್ಯವಾದದ್ದಲ್ಲದು. ಅಬ್ಬಾ, ಎಲ್ಲರನ್ನೂ ಏನು ಮಾಡುತ್ತೆ? ಶಾಂತಿ ಮಾಡೋದು. ಅದು ಒಂದು ಮೋನಿ ಆನೆ ಇದ್ದಂಗೆ ಸಮಾಧಾನ. ಅಂತಂದ್ರೆ ಕೋಪ ನಾಯಿ ಇದ್ದಂಗ. ಎಲ್ಲ ರಫ್ 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 ಶಬ್ದ ಬಿಡ್ತ ಶುರು. ಕರಿ ಬೆಟ್ಟರು ಬಂದ್ರೆ ಬಗಳದ, ಕೆಂಪು ಬಟ್ಟೆರು ಬಂದ್ರೆ ಬಗಳದ, ಯಾವ್ದನ್ನ ಬರ್ರ ಅಂತ ಗಾಳಿ ಬಂತು ಬಗಳದ. ನಾಯಿ ಆನೆ ಬಂತಪ್ಪ, ಹಿಂಗೆ ಹೊಂಟಿತಪ್ಪ, ನಾಯಿ ಬಗಳತದೆ ಬಗಳಕ್ಕೆ ಹೋಯ್ತಾನೆ, ಮತ್ತೆ ಹೊಡಿತೈತಿ. ನಿಮ್ ನೋಡಿದ ಅಪ್ಪ ದೊಡ್ಡದಿರ ಅಂತೇಳಿ. ಅಲ್ಲಿಲಯ್ಯ. ಅದ್ರ ಭಾಷೆ ಅದು. ಯಾಕೆ ಬಂದು ನೀನು ನನ್ನ ನೋಡಕ್ಕೆ ನೀನು ಯಾಕೆ ಬಂದು? ಎಲ್ಲ ಒಟ್ಟು ನೀನೇ ಉಣಂಗದಿ ಇಲ್ಲಿ. ನಾನು ಸ್ವಲ್ಪ ಅಲ್ಲಿಟ್ಟು ಉಣ್ಕಂತ ಇದೀನಿ ಚಲೋತ್ತೆ ಸುರಕ್ಷಿತವಾಗಿ. ಎಲ್ಲ ಒಟ್ಟು ನೀನೇ ಉಣಂಗ ಇವಳಪ್ಪದಿ ನೀನು ಅದು. ಅಲ್ಲಿಲಯ್ಯ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ಗೆ. ಮನುಷ್ಯರಲ್ಲೂ ಕೂಡ ಆಬುದ್ಧಿ ಪ್ರಿಯರು. ಏನು ಗೊತ್ತಾ? ನಾನೇ ದೊಡ್ಡವನಾಗಬೇಕು, ನನಗೇ ಎಲ್ಲ ಮೋಸ ಬರಬೇಕು. ನಾಯಿ ಬುದ್ಧಿ. ನಾಯಿ ಏನು ಮಾಡ್ತು ಗೊತ್ತಾ? ತಗೊಂಡು ಹೋಗ್ತದೆ, ಕಪ 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 ತಿಂದು ಬಿಡುತ್ತಾ. ತಿಂದು ಅವಾಗ ನೋಡಿರ್ತಲ್ಲ, ಅಲ್ಲಿ ಚಲೋ ಸಿಕ್ಕಿರ್ತಾನೆ, ಬಂದು ಏನು ಮಾಡ್ಕೋತ ತಿಪ್ಪೆ ತೋಡಿ ಅಲ್ಲೆಲ್ಲ ಏನು ಮಾಡ್ತದೆ? ಕಾಕತಂತ ಪ್ರಿಯರಿ. ಮತ್ತೆ ಬಡ ಬಡ ಹೋಯ್ತೆ, ಮತ್ತೆ ಏನು ಮಾಡ್ತೆ? ಅದನ್ನ ಇದು ಮಾಡಿ ಮತ್ತೆ ಕಕ್ಕಿ ಅದನ್ನು ಬಚ್ಚಿಡ್ತದ ಪ್ರಿಯರಿ. ನೋಡ್ರಿ, ಎಲ್ಲೆಂತಲ್ಲಿ ಈಗ ಮೂಸಿ ಹಿಂಗೆ ಕೆದರ್ಸಿರ್ತಾವ ಅಂದ್ರೆ ಅರ್ಥ ಏನ? ಅದು ಬಚ್ಚಿಟ್ಟಿರ್ತದೆ, ಮತ್ತೆ ಕಕ್ಕಿದ್ದ ನೆಕ್ಕದ ಪ್ರಿಯರಿ. ಎಂಥ ವಿಚಿತ್ರ. ಅದಕ್ಕೋಸ್ಕರ ಪ್ರಿಯವಾದ ನಿಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ನೀವು ಬಿಟ್ಟಿರ್ತಾರಲ್ಲ, ಮತ್ತೆ ತಿರುಗಿ ಅವಕ್ಕೆ ಹೋಗಬಾರ್ದು. ಪ್ರೈಸಲ್ಲ. ಅವು ಮಾಡಬಾರ್ದು. ಪ್ರೈಸಲ್ಲ. ದೇವರಿಗೆ ಮಹಿಮುಂಟಾಗಲಿ. ನಾವು ಕಟ್ಟೋಣ. ಯಾರಿಗೆ ಕಟ್ಟೋಣ? ನಿಮ್ಮಪ್ಪ ನಮ್ಮಪ್ಪ ಏಸಪ್ಪಗೆ ಗುಡಿ ಕಟ್ಟಬೇಕು. ಯಾವ ಗುಡಿ ಇದೆ? ದೇವರು ವಾಸ ಮಾಡೋ ಗುಡಿ. ಆ ಗುಡಿ ಯಾವುದು? ಆತನೇ ಸೃಷ್ಟಿ ಮಾಡಿದ ಈ ಗುಡಿಯನ್ನ. ಪ್ರೈಸಲ್ಲ. ಆ ಗುಡಿ ನಾವೇನು ಮಾಡಿವಿ? ಹಾಳು ಮಾಡಿವಿ. ಸುಣ್ಣ ಹೊಡಿದಿಲ್ಲ, ಎಲ್ಲಿ ಬೇಕಿಲ್ಲ ಇಲ್ಲಿ ಕಿತ್ತಿ ಬಿಟ್ಟಿವಿ, ಬಾಗಿಲು ಕಿತ್ತಿ ಬಿಸಿ ಹಾಕಿವಿ. ಹಲ್ಲಿಲಯ್ಯ. ಬಾಗಿಲು ಅಂದ್ರೆ ಏನ್ರಿ? ಬಾಯಿ ಕಿತ್ತಿ ಬಿಸಿ ಹಾಕಿ ಅಂದ್ರೆ ಏನು? ಹೆಂಗ್ ಬೇಕಾರಂಗ ಮಾತಾಡ್ದು. ಯಾವ್ದು ಏನು ಸೀದಾ ಮಾತಾಡ್ದು. ನೀವು ಸೀದಾ ಮಾತಾಡಿದಕ್ಕೆ ಅಲ್ಲಿದೆ. ಹಲ್ಲಿಲಯ್ಯ. ನಿನಗೆ ಸೀದಾ, ಎಲ್ಲರಿಗೂ ಸೀದಾ ಇರ್ಬೇಕಲ್ರ ಅದು. ಹೌದಲ್ರಿ? ಐ ಮೂಲೆ ಆಗ್ಬೋದು. ಹಲ್ಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಅದಕ್ಕೋಸ್ಕರವಾಗಿ ಪ್ರೀತಿ, ಆಮೇಲೆ ಸಂತೋಷ. ಪ್ರೀತಿ ಎಂಬ ಯಾವುದ್ರೆ? ಪ್ರೀತಿ ಎಂಬ ಕಲ್ಲು, ಪ್ರೀತಿ ಎಂಬ ಇಟ್ಟಂಗಿಳೆ, ಪ್ರೀತಿ ಎಂಬ ಯಾವುದ್ರಿ? ಹಲ್ಲಿಲಯ್ಯ, ಸಿಮೆಂಟ್ ಎಣ್ಣೆ. ಆಮೇಲೆ ಎರಡನೇದು ಯಾವುದ್ರಿ? ಸಂತೋಷ, ಸಂತೋಷ ಎಂಬ ನೀರು. ಮೂರನೇದು ಸಮಾಧಾನ ಎಂಬ ಸಿಮೆಂಟ್. ನಾಲ್ಕನೇದ್ರಿ ದೀರ್ಘ ಶಾಂತಿ. ದೀರ್ಘ ಶಾಂತಿ. ಕಿಟಕಿಗಳು ಯಾಕಂದ್ರೆ ತಣ್ಣ ಗಾಳಿ ಬಂದ್ರೆ ಅಬ್ಬ ಬಿಸಿಲಾಗ ಬಂದಿದೆ. ಹಾ ಇಷ್ಟ ದೀರ್ಘ ಪ್ರೈಸಲ್ಲ. ಹಾ, ದಯೆ. ಹಲ್ಲಿಲಯ್ಯ. ಹಾ, ಉಪಕಾರ ಡಿಸೈನ್. ಹಾ, ನಂಬಿಕೆ. ಹಲ್ಲಿಲಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಛತ್ತು. ಹಾ, ಸಾಧುತ್ವ ಬುನಾದಿ.
ಸಾಧಿಸ್ಬೇಕು ನೀನು, ಬರೀ ನಂಬಿದ್ರೆ ಉಪಯೋಗ ಇಲ್ಲ. ಜೀವನ ಇರೋವರೆಗೆ ಅದನ್ನು ಸಾಧಿಸ್ಬೇಕು, ಗಟ್ಟಿಗೆ ಹಿಡ್ಕೊಂಡು. ಅದು ಸಾಧತ್ವ ಇರ್ಬೇಕು. ಪ್ರೈಸಲ್ಲ, ಸಾಧನೆ ಮಾಡ್ಬೇಕು. ಅಲ್ಲಿಲಯ್ಯ, ಸಾಧುವಾಗಿ ಇರ್ಬೇಕು ನೀನು. ಪ್ರೈಸಲ್ಲ, ದೇವ್ರ ಮಗನಾಗಿ ಇರ್ಬೇಕು ನೀನು. ಪ್ರೈಸಲ್ಲ, ದೇವರಾಗಿಯೇ ನೀನು ಇದೆಯಾ ಅಂತಕ್ಕಂಥದ್ದು ಇನ್ನೊಬ್ರು ನೋಡ್ಬೇಕು. ಪ್ರೈಸಲ್ಲ, ಹೌದು. ಶಮೆದಮೆ. ಹಾ, ಏನು ಬಂದ್ರು ಕೂಡ ಹಾಳಾಡಬಾರ್ದು. ಗಾಳಿ ಬರಲಿ, ಇವೆಲ್ಲವೂ ಹಾಕಿ ಮನೆಗೆ ಇಟ್ಟಿದ್ಮೇಲೆ ಹೆಂಗಿರ್ತಪ್ಪಿದೆ? ಜಬರ್ದಸ್ತ್ ಇರುತ್ತೆ. ಸಹನೆ, ಕಬ್ಬಿಣ, ಯಾವ್ದ್ರದ? ಕಬ್ಬಿಣ ರಾಡ್. ಇದು ಭಾಳ ಗಟ್ಟಿ ಐತೆ, ತಡಕೊಂತತೆ. ಸಹನೆ ಅಂದ್ರೆ ತಡಕಂಬೋದು. ಪ್ರೈಸಲ್ಲ, ದೇವ್ರಿಗೆ ಮೈ ಮುಂಟಾಗಲಿ. ಇವೆಲ್ಲವೂ ಎದ್ರ ಮೇಲೆ ಅಡಕವಾಗಿರ್ಬೇಕು. ಬುನಾದಿ ಯಾವುದು? ದೇವರ ವಾಕ್ಯವೆಂಬ ಬುನಾದಿ ಮೇಲೆ ಇರಬೇಕು. ಯೇಸು ಕ್ರಿಸ್ತನೆಂಬ ಬಂಡೆ ಬುನಾದಿ ಮೇಲೆ ಇರಬೇಕು. ಪ್ರೈಸಲ್ಲ, ಅಂದರೆ ನಿನ್ನ ಕೇಂದ್ರೀಕೃತವಾಗಿ ಏಸಪ್ಪನೇ ಆಗಿರಬೇಕು. ಮತ್ತೆ 7ನೇ ಅಧ್ಯಾಯ 24ನೇ ವಚನ ಹೋದ್ರಿ. ಆದದರಿಂದ ಈ ನನ್ನ ಮಾತುಗಳನ್ನ ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನ ಹೋಲುವನು. ಎಲ್ರು ಗಟ್ಟಿ ಜೋಶ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು. ಇವೆಲ್ಲ ಕಷ್ಟಕೊಳ್ರಿ ಪ್ರಿಯರೇ. 4 ಕಡೆಯಿಂದ ಗಾಳಿ ಬೀಸಿ, ಈ ಕಡೆ ಹೆಂಡತಿ ಸೇರ್ಲಾರ್ದಂಗಿರ್ಬೋದು, ಮಕ್ಕಳು ಸೇರ್ಲಾರ್ದಂಗಿರ್ಬೋದು, ಬಂಧು ಬಳಗದವರು ಸೇರ್ಲಾರ್ದಂಗಿರ್ಬೋದು. 4 ಕಡೆಯಿಂದ ಗಾಳಿ ಬೀಸಿ ಪಟ್ಟ ನಿನ್ನ ಮನೆ ಕಟ್ಟಿಕೊಂಡಿದ್ರೆ ಹಳ್ಳಾಡ್ದಂಗೆ ಇರ್ತಿ. ಅವಾಗ 4 ಕಡೆಯಿಂದ ಎಲ್ಲರೂ ನಿನ್ನ ಹತ್ರ ಓಡಿ ಬರ್ತಾರೆ. ಬೀಸಲು ದೇವರಿಗೆ ಮೈ ಮುಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಅದಕ್ಕೋಸ್ಕರ ನಿಮ್ಮ ಹೃದಯದಲ್ಲಿ ದೇವರು ನಿಮ್ಮಲ್ಲಿ ವಾಸ ಮಾಡಬೇಕಂತ ಇಷ್ಟಪಟ್ಟನ. ನೀವು ಇವುಗಳನ್ನು ಹಾಕಿ ಅದನ್ನು ಕಟ್ಟ್ರಿ. ನೀವು ಅಳ್ಳಾಡ್ಲಾರ್ದಂಗೆ ಯಾವಾಗಲೂ ನಗುತ್ತಾ ಇರ್ತೀರಿ. ಯಾವ ಕಷ್ಟ ನಿಮ್ಮನ್ನು ಸೋಲ್ಸಕ್ಕಾಗಲ್ಲ. ಎಲ್ಲಿಗಡೆ ಜನ ದೇವರ ವಾಕ್ಯ ನಮ್ಮನ್ನ ಆತ್ಮಲಾಭಕ್ಕಾಗಿ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹಲ್ಲೆಲೂಯಾ. ಇವತ್ತು ಶೋಧನೆಯಲ್ಲಿ ಬೀಳದಂತೆ ಜಯಿಸೋದು ಹೇಗೆ ಅಂತ ಇದನ್ನ ಹೇಳಬೇಕು ಅಂತ ನನ್ನ ಮನುಷ್ಯನಾಗ ಅನ್ಕೊಂಡಿದ್ದೆ. ಆದ್ರೆ ಏಸಪ್ಪ ಇಲ್ಲಿಗೆ ಬಂದ ಮೇಲೆ ಪರಿಶುದ್ಧಾತ್ಮ ದೇವರೇ ನಾನು ಹೇಳ್ತೀನಿ ಸುಮ್ಮನಿಂದರಂತ ಏಸಪ್ಪ ಏನು ಮಾಡಿದ ಮಾತಾಡ್ದಂದ್ರೆ ಗುಡಿ ಕಟ್ಕೊಂಡಿಲ್ಲ, ಗುಡಿ ಸ್ವಲ್ಪ ಸ್ವಚ್ಛ ಇಟ್ಕೊಳ್ಳಾರ್ದಂಗೆ ಇದ್ದಾರ. ಬರೀ ಆ ಗುಡಿ ಈ ಗುಡಿ ಅಂತ ಅಡ್ಡಾಡ್ತಾರ, ಅಲ್ಲಿ ಹೋಗಿ ಅಲ್ಲಿ ಇಲ್ಲ ಅಂತ ಅಡ್ಡಾಡ್ತಾರ. ಇವ್ರು ಸ್ಥಿರವಾಗಿರುವಂಥದ್ದು ಹೇಳ್ಬೇಕು. ನಾನು ಹೇಳ್ತನಪ್ಪ ನೀನು ನಿಂದ್ರ ಅಂತಂದ ಏಸಪ್ಪ ಮಾತಾಡ್ದೆ. ಎಲ್ಲಿ ಗಟ್ಟಿಲ್ಲ. ಎಲ್ಲಿ ನಿಂತ್ಕೊಳ್ಳಿ ಸಮಯ